ಫ್ರೆಂಡ್ಸ್, ಇದು ಊಟಿಯ ಕಡೆ ದಿನದ ಟ್ರಿಪ್ಪಿನ ಒಂದು ದಿನಚರಿ. ಬೆಳಿಗ್ಗೆ ಫ್ರೆಶ್ ಅಪ್ ಆಗಿ ಪಾರ್ಕಿಂಗ್ ಇರೋ ಗಾಡಿಗಳೆಲ್ಲ ವಿಡಿಯೋ ಮಾಡ್ಕೊಂಡು ಕಸ್ಟಮರ್ ಬಂದ್ರು, ಅಲ್ಲಿಂದ ಕರ್ಕೊಂಡು ಸೀದಾ ಬಟಾನಿಕಲ್ ಬೋಟಿ ಇದಕ್ಕೆ ಹೋಗ್ಬೇಕು ಅಂದ್ರು. ಸಾರಿ, ಪಾಯ್ಕಾರ ಬೋಟ್ ಹೌಸ್ಗೆ. ಫುಲ್ ಮಳೆ ಬರ್ತಾ ಇರೋದ್ರಿಂದ ಪಾಯ್ಕಾರ ಬೋಟ್ ಹೌಸ್ ಬೇಡ ಅಂತ ಹೇಳಿದ್ರು. ಆಮೇಲೆ ವಾಟರ್ ಫಾಲ್ ನೋಡ್ಬೇಕು ಅಂದ್ರು, ಅದು ಸುಧಾ ಹತ್ತತ್ರ ಹೋಯ್ತಾ ಇದ್ದಾಗ ಮಳೆ ಅಂತ ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡು ಹಂಗೆ ಬರ್ತಾ ಬರ್ತಾ ಸೀದಾ ಫುಲ್ ಮಳೆ. ಫ್ರೆಂಡ್ಸ್, ಎಂತ ಮಳೆ ಅಂದ್ರೆ ಊಟಿಲಿ ಫುಲ್ಲು ಜಿಡಿ ಮಳೆ. ಬೆಳಿಗ್ಗೆ 6 ಗಂಟೆಯಿಂದ ಹಿಡಿದಿದ್ದು ಬಿಟ್ಟೇ ಇಲ್ಲ. ಅದು ಬಿಟ್ಟಿದ್ದ ಹಂಗೆ ಬರ್ತಾ ಬರ್ತಾ ಕೆಲವೊಂದು ವ್ಯೂಸ್ಗಳು ನೋಡ್ಕೊಂಡು ಸ್ವಲ್ಪ ವಿಡಿಯೋಗಳು ಮಾಡ್ಕೊಂಡು ಮಳೆಯಲ್ಲಿ ಫಾಗಲ್ಲಿ ಏನ್ ತುಂಬಾ ಫಾಗು. ಫ್ರೆಂಡ್, ಊಟಿ ಅಂದ್ರೆ ನಾನು ಸುಮಾರು ದಿನ ಆಯ್ತಿದ್ರ ವೆದರ್ ನೋಡಿ. ಹಂಗೆ ನೋಡಿ ನನ್ನ ರಥ ನಿಂತೈತೆ, ಅವರೇ ನಮ್ಮ ಕಸ್ಟಮರು. ಅಲ್ಲಿಂದ ಸೀದಾ ಬಂದು ಒಂದು ಸ್ವಲ್ಪ ದೂರ ಬಂದ್ಮೇಲೆ ನಿಲ್ಸು ಅಂತ ಹೇಳಿದ್ರು. ಅಲ್ಲಿ ನಿಲ್ಸಿದ್ರೆ ಫುಲ್ಲು ನೀಲಗಿರಿ ತೋಪು ಹತ್ರ ಒಂದು ವಿಡಿಯೋ ಮಾಡ್ಕೊಂಡು ಫ್ರೆಂಡ್ಸ್ ಹಂಗೆ ಅಲ್ಲಿಂದ ಹೊರಟು ನಮ್ಮ ಕಸ್ಟಮರ್ ಸ್ವಲ್ಪ ಅಲ್ಲಲ್ಲಿ ನಿಲ್ಸಿ ಅಂದ್ಬಿಟ್ಟು ವಾಮಿಟ್ ಮಾಡ್ತಿದ್ರು. ನಿಲ್ಲಿಸ್ದಾಗೆಲ್ಲ ಒಂದೊಂದು ವಿಡಿಯೋ ಮಾಡೋದು ಎಲ್ಲ ಮಾಡ್ಕೊಂಡು ಅಲ್ಲೇ ಒಂದು ಕಾಫಿ ಎಸ್ಟೇಟ್ ಇತ್ತು, ಕಾಫಿ ಎಸ್ಟೇಟ್ ಒಂದು ಫೋಟೋ ತಗೊಂಡು ಹಾಗೆ ಹೋಯ್ತಾ ಕರ್ಕ ಬಂದು ನಾನು ಬಿಟ್ಟೆ ಶ್ರೀ ಕಂಠೇಶ್ವರ ದೇವಸ್ಥಾನ ನಂಜನಗೂಡಲ್ಲಿ ಮುಗಿಸ್ಕೊಂಡು ಸೀದಾ ಅಲ್ಲಿಂದ ಕರ್ಕ ಬಂದು ನಾನು ಬಿಟ್ಟಿದ್ದು ನೆಕ್ಸ್ಟ್ ಚಾಮುಂಡಿ ಬೆಟ್ಟ. ಫ್ರೆಂಡ್ಸ್, ನಾನು ಸೀದಾ ಇದು ನಂಜನಗೂಡು ದೇವಸ್ಥಾನ ಒಳಕ್ಕಂತೂ ಹೋಗೋಕ್ಕಾಗಿಲ್ಲ. ಸ್ನಾನ ಮಾಡಿದ್ರು ಸುಧಾ ಒಳ್ಳೆ ಹೋಗಿಲ್ಲ, ಕಸ್ಟಮರ್ ಹೋಗಿದ್ರು. ನಾನು ಹಂಗೆ ಹೊರಗಡೆಯಿಂದನೇ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಅಲ್ಲಿಂದ ಹೊರಟಿದ್ದು ನೆಕ್ಸ್ಟು ಚಾಮುಂಡಿ ಬೆಟ್ಟಕ್ಕೆ ಡೈರೆಕ್ಟು. ಅಲ್ಲಿ ನಮ್ಮ ಮಹಿಷಾಸುರರು ಇದ್ರು, ಅವ್ರದ್ದೊಂದು ವಿಡಿಯೋ ಮಾಡ್ಕೊಂಡು ಸೀದಾ ಚಾಮುಂಡಿ. ನಾನು ಒಳಗಡೆ ಅಂತೂ ಹೋಗಿಲ್ಲ ಫ್ರೆಂಡ್ಸ್, ಹಂಗೆ ಹೊರಗಡೆ ತಾಯಿ ಚಾಮುಂಡೇಶ್ವರಿಗೆ ಒಂದು ನಮಸ್ಕಾರ ಹೊಡೆದ್ಬಿಟ್ಟು ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಅಷ್ಟೊತ್ತಿಗೆ ಕಸ್ಟಮರ್ ಬಂದು ಕಾಲ್ ಮಾಡಿದ್ರು. ನಾನು ಕಸ್ಟಮರ್ನ ಕರ್ಕೊಂಡು ನೆಕ್ಸ್ಟು ಹೋಗಿದ್ದೆ ಶ್ರೀ ರಂಗನಾಥ ಸ್ವಾಮಿ ಟೆಂಪಲ್ಗೆ. ಕೆಲವೊಂದು ವಿಡಿಯೋಗಳು ನಾನು ಮಾಡೋಕ್ಕಾಗಿಲ್ಲ, ಯಾಕೆಂದ್ರೆ ಕಸ್ಟಮರು ಬೇಡ ಅಂತಿದ್ರು. ರಂಗನಾಥ ಸ್ವಾಮಿ ದೇವಸ್ಥಾನ ಕರ್ಕೊಂಡು ಸೀದಾ ಬೆಂಗಳೂರು ಬಂದೆ. ಬೆಂಗಳೂರಲ್ಲಿ ಈ ಅಕ್ಷಯ್ ಅವರ ಅಂತ ಹೋಟ್ಲು ಮಾಡಿದ್ರು. ಇಲ್ಲಿಗೆ ಬಂದು ನನ್ನ ಗಾಡಿ ಪಾರ್ಕ್ ಮಾಡಿದ್ದೀನಿ. ಇದೇ ನನ್ನ ಊಟಿಯ ಕೊನೆಯ ದಿನಚರಿ. ಥ್ಯಾಂಕ್ ಯು ಫ್ರೆಂಡ್ಸ್, ಲವ್ ಯು, ಬಾಯ್.